ಹಲೋ. ಹಲೋ. ಹೂವಿನಂತ ಚೆಲುವೆಗೆ ಚೆಲುವೆ ಅಂತ ಹೂವನ್ನ ಕೊಡ್ಬೋದಾ? ಥ್ಯಾಂಕ್ ಯು. ಉಷಾ, ಬಹುಶಃ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತು, ವಿಕಿ ಒಳ್ಳೆ ಡಾನ್ಸರ್. ಥ್ಯಾಂಕ್ ಯು. ನಿಮ್ಮ ಹೊಗಳಿಕೆಗೆ ಇನ್ನೊಂದು ಹೂವಿನಿಂದ ನನ್ನ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ತಗೊಳ್ಳಿ. ಥ್ಯಾಂಕ್ಸ್. ಯಾರು ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು, ಆದ್ರೆ ಅವನಿಗೆ ಒಳ್ಳೆ ಡ್ಯಾನ್ಸಿಂಗ್ ಪಾರ್ಟ್ನರ್ ಕೂಡ ಬೇಕಾಗುತ್ತೆ. ಆ ಪಾರ್ಟ್ನರ್ ಆಗಿ ನೀವು ಹೂ ಅಂತ ತಗೊಳ್ಳಿ. ಇದು ನಮ್ಮ ಪಾರ್ಟ್ನರ್ಶಿಪ್ ಸಲುವಾಗಿ. ಅದ್ ಸರಿ, ಆದ್ರೆ ಡಾನ್ಸ್ ಇಲ್ಲಿ ನಾನಿಲ್ಲಿ. ನೋ ಪ್ರಾಬ್ಲಮ್, ಕಲ್ತ್ಕೊಳ್ಳಿ, ನಾನ್ ಕಲಿಸ್ತೀನಿ. ದಿನ ಸಂಜೆ 6 ಗಂಟೆಗೆ ಅಸೆಂಬ್ಲಿ ಹಾಲ್ ನಲ್ಲಿ ನಾವು ರಿಹರ್ಸಲ್ಸ್ ಮಾಡ್ತೀವಿ. ನಾಳೆನೇ ನೀವು ಅಲ್ಲಿ ಬನ್ನಿ, ಓಕೆ? ಇದು ನಮ್ಮ ಅಪಾಯಿಂಟ್ಮೆಂಟ್ ಸಲುವಾಗಿ. ಥ್ಯಾಂಕ್ ಯು. ಇದು ನಮ್ಮ ಫ್ರೆಂಡ್ಶಿಪ್ ಮತ್ತೆ ಪಾರ್ಟ್ನರ್ಶಿಪ್ ಬೆಳೆಸೋ ಸಲುವಾಗಿ. ಥ್ಯಾಂಕ್ ಯು. ಹೂ ಕೊಟ್ಟು ಚಂದ್ರಮುಖಿನ ಚಕೋತ ಮಾಡ್ಬಿಟ್ಟಿಯಲ್ಲ ಗುರು. ಇನ್ನು ಚಂದ್ರ ಮಂಚದಲ್ಲಿ ಚಕೋರಿ ಹತ್ತ ಇರೋ ಚಕೋತ ಬಿಡಿಸೋದಷ್ಟೇ ಬಾಕಿ. ಬಿಡಿಸಿದ ಮೇಲೆ ಗೊತ್ತಾಗುತ್ತೆ ಅದು ಗ್ರಹಚಾರನ ಇಲ್ಲ ವ್ಯವಹಾರನ ಅಂತ ರವಿ ಬ್ರಹ್ಮ ಅವರಿಗೆ. ಇನ್ನ ಎಂದು ಗತಿ ಗುರು? ಕೈನಲ್ಲಿ ಚಕೋತ ಇರುವಾಗ ಹಳೆ ಕ್ಯಾಸ್ಟ್ರಲ್ ಚಕ್ಲಿ ಯಾವನ್ ತಿಂತಾನ? ಚಕ್ಲಿ ಔಟ್, ಚಕೋತ ಇನ್. ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು. ಹಾಡು ಕೇಳಿ ಕೇಳಿ ಭಯ ಹಾಟ್ ಆಗೋಗಿದೆ. ವೆರಿ ಹಾರ್ಟ್ ಟಚಿಂಗ್ ಸಾಂಗ್. ಹೌದು, ಇದು ನಿಮ್ ಸ್ವಂತದ್ದ ಕಲ್ತಿದ್ದೋ? ಕಲ್ತಿದ್ದು ಸಾಯೋಕ್ ಮುಂಚೆ ಈ ತಾಯಿ ಕಲಿಸಿದ್ದು. ಅರೆ, ವಾಟ್ ಇಸ್ ದಿಸ್? ಇವ್ರನ್ನ ನಾನೆಲ್ಲೋ ನೋಡಿದ್ದೀನಲ್ಲ, ಭೇಟಿನೂ ಮಾಡಿದ್ದೀನಿ. ಇಟ್ಸ್ ಇಂಪಾಸಿಬಲ್. ಸರಿಯಾಗಿ ನೋಡಿ ಹೇಳಿ ಡಾಕ್ಟರ್. ಹೌದು ರವಿ, ಈಕೆನೆ. ಹೋದ್ ವರ್ಷ ನಾನು ಡಾಕ್ಟರ್ ಬ್ಯಾನರ್ಜಿ ಅವ್ರ ಬದಲಾಗಿ ಮೆಂಟಲ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ಬೇಕು. ಅದು ನಾನು ಇವ್ರನ್ನ ನೋಡಿದ್ದೀನಿ. 15 ವರ್ಷದಿಂದ ಅವ್ರು ಅಲ್ಲೇ ಇದ್ದಾರೆ. ಅವ್ರು ಯಾರು ಎಲ್ಲಿಂದ ಬಂದ್ರು ಅಂತ ನನಗೇನು ಗೊತ್ತಿಲ್ಲ. ಆದ್ರೂ ಮಾತಿಗೂ ಯಾವ್ದೋ ಕೇಸ್ ನಡೀತಿದೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಹಾಗೆ ಆಗಿತ್ತು ಡಾಕ್ಟರ್, ಹಾಗೆ ಆಗಿತ್ತು. ಅವ್ರು ಮತ್ತಿನ್ನೇನ್ ಹೇಳ್ತಿದ್ರು? ಆಗಾಗ ಅವರು ಇಬ್ಬರು ಮಕ್ಕಳ ಹೆಸರನ್ನ ಹೇಳ್ತಾ ಇರ್ತಾರೆ. ಒಂದು ಪಿಂಕಿ ಅಂತ, ಒಂದು ಅನು ಅಂತ. ಹೌದು ಡಾಕ್ಟರ್, ನಾನೇ ಅನು. ಇವಳೆ ಪಿಂಕಿ ಡಾಕ್ಟರ್, ಇವಳೆ ಪಿಂಕಿ. ಅದು ನಮ್ಮಿಬ್ರು ಅಡ್ಡ ಹೆಸರು. 15 ವರ್ಷದಿಂದ ಹುಚ್ಚ ಆಸ್ಪತ್ರೆಯಲ್ಲಿರೋ ಆಕೆ ಇನ್ಯಾರು ಅಲ್ಲ ಡಾಕ್ಟರ್, ನನ್ನ ತಾಯಿ, ನನ್ನ ಸ್ವಂತ ತಾಯಿ. ಡಾಕ್ಟರ್, ಅವ್ರನ್ನ ನಂಗೆ ಈಗಲೇ ತೋರಿಸ್ತೀರಾ ಪ್ಲೀಸ್? ಶೂರ್ ಶೂರ್. ಸ್ಟಿಲ್ ಅವನ್ನ ನೀವೆಲ್ಲರೂ ಒಟ್ಟಾಗಿ ನೋಡೋದಕ್ಕೆ ಬದಲಾಗಿ ಒಬ್ಬೊಬ್ಬರಾಗಿ ನೋಡಿದ್ರೆ ಬೆಟ್ರು ಅನ್ಸುತ್ತೆ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಗೊತ್ತಾಯ್ತಲ್ಲ ರವಿ, ಅವ್ರ ಸೆನ್ಸು, ಅವ್ರ ದೃಷ್ಟಿ 15 ವರ್ಷಗಳ ಹಿಂದೆ ಹೇಗಿತ್ತೋ ಈಗಲೂ ಹಾಗೆ ಇದೆ. ತನ್ನ ಗಂಡ ಇದ್ದಾರೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಪಿಂಕಿ ಅನ್ನುವಂತ ಇಬ್ರು ಮಕ್ಕಳಿದ್ದಾರೆ ಅಂತ ಈಗಲೂ ಭಾವಿಸಿದ್ದಾರೆ. ಯಾವುದಕ್ಕೂ ನೀನು ಇದ್ರ ಬಗ್ಗೆ ಹೆಚ್ಚಿಗೇನು ಮಾತಾಡಬೇಡ. ಬಿ ಕೇರ್ಫುಲ್. ನೀವೇನಾ ನನ್ನ ನೋಡಕ್ ಬಂದವರು? ನಿಮ್ಮನ್ನ ಶಾಮಣ್ಣವ್ರು ಕಳ್ಸಿರ್ಬೇಕಲ್ಲ? ಹೌದು. ನಿಮ್ಗೆ ಇಲ್ಲೇನಾದ್ರೂ ಕಷ್ಟ ಆಗ್ತಿದ್ಯಾ? ನಿಮ್ಮನ್ನ ಇಲ್ಲಿ ಹೇಗೆ ನೋಡ್ಕೋತಿದ್ದಾರೆ ಅಂತ ಕೇಳ್ಕೊಂಡು ಮಾತು ಕಳಿಸಿದ್ರು. ಇಲ್ಲೆಲ್ರೂ ಒಳ್ಳೆಯವ್ರೆ. ನಾನಿಲ್ಲಿ ಚೆನ್ನಾಗೇ ಇದ್ದೀನಿ. ಎಷ್ಟೋ ಸಲ ಮನೆಗೆ ಹೋಗ್ಬೇಕು ಅನ್ಕೊಂಡೆ, ಆದ್ರೆ ನಮ್ ಕೇಸ್ ಈ ಊರಿಗೆ ಬಂದ್ಬಿಟ್ಟಿದ್ಯಂತಲ್ಲ, ಅದಕ್ಕೆ ಇಲ್ಲೇ ಇದ್ಬಿಡೋಣ ಅನ್ಕೊಂಡೆ. ಈ ಕೇಸಿಂದ ನಮ್ ಜೀವನಾನೇ ನರಕ ಆಗೋಗಿದೆ. ಏನ್ ಹೇಳಿಲ್ಲ ಸಾಹೇಬ್ರೆ. ಅರ್ಧ ದಿನ ಈ ಕೇಸಿನ ಚಿಂತೆ, ಇನ್ನರ್ಧ ದಿನ ಮಕ್ಕಳ ಚಿಂತೆ. ಹೋಗ್ ನೋಡೋಣ ಅಂದ್ರೆ ಆಗ್ತಾನೇ ಇಲ್ಲ. ಹೇಗಿದ್ದಾರೋ ಏನೋ, ಊಟ ಮಾಡಿದಾರೋ ಇಲ್ಲೋ. ಪಾಪ, ಯಾರನ್ನ ನೋಡಕ್ ಬಂದಿದ್ಲು ಅನ್ಸತ್ತೆ. ಆಸ್ಪತ್ರೆ ಅಂದ್ಮೇಲೆ ಇತ್ತಿತ್ತಾನೆ. ನೀವು ಶಾಮಣ್ಣವ್ರ ಜೊತೆಯಲ್ಲಿ ಕೆಲಸ ಮಾಡೋ ಲಾಯರಾ? ಹೌದು. ನಿಮ್ ಕಪ್ಕೋಟ್ ನೋಡಿ ನೀವ್ ಲಾಯರ್ ಅಂತ ನಾನ್ ಮೊದ್ಲೇ ಅನ್ಕೊಂಡೆ. ಈ ಕೇಸ್ ಬಗ್ಗೆ ನೀವೇನ್ ಹೇಳ್ತೀರಿ? ನಿಜ ಹೇಳಿ, ನಮ್ ಕಡೆನೇ ಆಗುತ್ತೆ ಅಲ್ವಾ? ನೀವು ನನ್ನ ಹಾಗ್ಯಾಕ್ ನೋಡ್ತಿದ್ದೀರಿ? ಈ ಕೇಸು
ನಿಮ್ಮ ಯಜಮಾನ್ರಿಗೆ ಏನೂ ಆಗಲ್ಲ. ಅವರು ನಿರಪರಾಧಿ. ನಿರಪರಾಧಿಗೆ ಯಾರು ತಾನೇ ಶಿಕ್ಷೆ ಕೊಡಕ್ಕಾಗತ್ತೆ? ನೀವೇ ಕೇಸ್ ಬಗ್ಗೆ ಏನ್ ಹೇಳ್ಬಿಡ್ತೀರೋ ಅಂತ ಭಯ ಪಟ್ಬಿಟ್ಟಿದ್ದೆ. ಬರ್ಲಾ ಬರ್ಲಾ? ಅಮ್ಮ, ಸುನೀತಾ, ಇವಳೇ ನಮ್ ತಾಯಿ. 15 ವರ್ಷದಿಂದ ಈ ನನ್ನ ತಾಯಿ ಬದುಕಿದಾಳೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಮನೆ ದೀಪ ಹಚ್ಚಬೇಕಾಗಿದ್ದ ಇವಳು ಅಷ್ಟು ವರ್ಷದಿಂದ ನೆರಳು ಬೆಳಕಿನ ಜೊತೆ ಆಟ ಆಡ್ತಾ ಈ ಆಸ್ಪತ್ರೆಯಲ್ಲಿದ್ದಾಳೆ. ಹೇಳು ಸುನೀತಾ, ಈ ನನ್ನ ತಾಯಿ ಇಲ್ಲಿ ಬದುಕಿದಾಳೋ ಸತ್ತಿದಾಳೋ? ರವಿ, ಬದುಕಿದ್ದು ಸತ್ತಿದ್ದಾಳೆ, ಆದ್ರೆ ಸಾಯ್ಬೇಕಾದವನು ಇನ್ನೂ ಬದುಕಿದ್ದಾನೆ. ಅವನ ಕೊಂದಿದ್ದು ನಮ್ ತಂದೆನ ಮಾತ್ರ ಅಲ್ಲ, ಜೀವಂತವಾಗಿರೋ ನನ್ನ ತಾಯಿನ. ಅವನ ಸತ್ತ ಮೇಲೇನೆ ನನ್ನ ತಾಯಿ ಜೀವಂತವಾಗೋದು. ಇವತ್ತವನಿಗೆ ಸಮಾಧಿ ಕಟ್ತೀನಿ. ರವಿ, ರವಿ, please. ರವಿ, ನಿಂತ್ಕೋ. ರವಿ, ನಿಂತ್ಕೋ, ರವಿ. ನನ್ನ ದಾರಿ ಗಂಟ ಬರಬೇಡ ಸುನೀತಾ. ಸ್ಮಶಾನ ತೋರ್ಸಕ್ ಹೊರಟಿರೋ ದಾರಿ ಗಂಟ ಬಂದ್ರೆ ಸಾಲಾಗಿ ಸಮಾಧಿಗಳು ಸೃಷ್ಟಿ ಆಗುತ್ತವೆ ಅಷ್ಟೇ. ನೀನ್ ಸಮಾಧಿ ತೋಡಕ್ ಹೊರಟಿರೋದು ಆ ಗುಳ್ಳೆ ನರಿ ಪಾಟೀಲ್ಗಲ್ಲ ರವಿ, ಸ್ವಂತ ನಿನ್ ತಾಯಿಗೆ. ಸುನೀತಾ, ಎಸ್, ಮಕ್ಕಳು ನೋಡೋ ಕನಸು ಕಾಣ್ತಿರೋ ನಿನ್ ತಾಯಿಗೆ ನಿನ್ನ ಮುಖನ ಜೈಲಲ್ಲಿ ತೋರಿಸ್ತೀಯಾ? ಆವತ್ತು ತನ್ನ ಸೌಭಾಗ್ಯ ಕಳ್ಕೊಂಡು ಹುಚ್ಚಾಸ್ಪತ್ರೆ ಸೇರಿದ್ಲು. ಆದ್ರೆ ಇವತ್ತು ನಿನ್ನೂ ಕಳ್ಕೊಂಡ್ರೆ ಅವಳ ಸ್ಮಶಾನ ಸೇರೋದು, ನೀನ್ ಅವಳ ಚಿತೆಗೆ ಬೆಂಕಿ ಇಡೋದು ಗ್ಯಾರಂಟಿ. ಆವೇಶದಲ್ಲಿ ಅನಾಹುತ ಮಾಡ್ಬೇಡ ರವಿ. ಕೋಪದಲ್ಲಿ ಕುಯ್ಕೊಂಡು ಮೂಗು ಬೇಕಾದಾಗ ಮತ್ತೆ ಸಿಗಲ್ಲ. ನಿನ್ ಹತ್ರ ಯುಕ್ತಿ ಶಕ್ತಿ ಎಲ್ಲ ಇದೆ, ಸಾಲದಕ್ಕೆ ಕಾನೂನಿದೆ. ಆ ಪಾಟೀಲ್ನ ಗಲ್ಲಿಗೇರ್ಸೋದಿಕ್ಕೆ ನೀನ್ ಕಲ್ತಿರೋ ಕಾನೂನು ಒಂದೇ ಸಾಧ್ಯ. ನಿಜ, ಶಿಕ್ಷೆ ಕೊಡ್ಸೋಕ್ ನ್ಯಾಯನೇ ನನ್ನ ಕೈಲಿರೋವಾಗ ಕಾನೂನನ್ನ ನನ್ನ ಕೈಗೆ ತಗೊಳ್ಳೋದು ತಪ್ಪು. ಕಾನೂನಿಂದಲೇ ಅವನ್ ಕೊನೆ ಕಾಣಿಸ್ತೀನಿ. ನಡಿ, ಅಮ್ಮನ್ ಕರ್ಕೊಂಡು ಮನೆಗೆ ಹೋಗೋಣ. ವಿಕ್ಕಿ, ಯಾರು ಬಂದ್ರು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬನ್ನಿಮ್ಮ. ಬನ್ನಿ. ನಡೀರಿ ಒಳಗೆ. ನಿಮ್ ಮನೆ ತುಂಬಾ ಚೆನ್ನಾಗಿದೆಪ್ಪ. ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಬನ್ನಿ. ನಮ್ಮನೆ 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 ಈ ತರ ಎಲ್ಲಿದೆ? ನಮ್ಮನೆ ತುಂಬಾ ಚಿಕ್ಕದು ವಕೀಲ್ರೆ. ನೀವ್ ನನ್ನ ನಮ್ಮನೆ ಕರ್ಕೊಂಡು ಹೋಗ್ತೀರಾ ತಾನೆ? ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಆಗ್ಲೇ ಹೇಳದ್ನಲ್ಲ. ಬನ್ನಿ, ಇವಳು ನನ್ನ ತಂಗಿ ಉಷಾ. ನನ್ ಮಗಳ ಹೆಸರು ಉಷಾನೇ, ಆದ್ರೆ ಇಷ್ಟು ದೊಡ್ಡವಳಲ್ಲ. ಪುಟಾಣಿ ಪಿಂಕಿ, ತುಂಬಾ ತುಂಟಿ. ಉಷಾ, ಇವ್ರ ಮೇಲೆ ಕರ್ಕೊಂಡು ಹೋಗು. ಬನ್ನಿ. ವಕೀಲ್ರೆ, ನನ್ಗೊಂದು ಸಹಾಯ ಮಾಡ್ತೀರಾ? ಆಸ್ಪತ್ರೆಯಿಂದ ಬರೋವಾಗ ನಾನ್ ಕೂಡಿಟ್ಟಿದ್ದ ದುಡ್ಡನ್ನ ಡಾಕ್ಟರ್ ಕೊಟ್ರು. ಇದನ್ನ ಹೇಗಾದ್ರೂ ಮಾಡಿ ನನ್ ಮಕ್ಕಳಿಗೆ ತಲುಪಿಸ್ಬಿಡ್ತೀರಾ? ಅವ್ರಿಗೆ ಏನಕ್ಕಾದ್ರೂ ಬೇಕಾಗುತ್ತೋ ಏನೋ. ಇನ್ನೊಂದೆರಡು ದಿವಸದಲ್ಲಿ ನಾ ಬಂದ್ಬಿಡ್ತೀನಿ ಅಂತ ಹೇಳಿ ಮರಿಬೇಡಿ. ಹೇಳ್ತೀರಾ ತಾನೆ? ಸುನೀತಾ, ನಮ್ ತಾಯಿನ ಸರಿಯಾಗಿ ನೋಡಿದ್ಯಾ? ನಮ್ ತಂದೆ ಗಲ್ಲು ಶಿಕ್ಷೆ ಗುರಿ ಆದ್ರೂ ಇನ್ನೂ ಹಣೆಯಲ್ಲಿ ಕುಂಕುಮ ಹೊಳಿತಿದೆ. ಅದು ನಿಮ್ ತಂದೆ ನಿರಪರಾಧಿ. ಶಿಕ್ಷೆ ಆಗದೆ ಅವರು ಖಂಡಿತ ವಾಪಸ್ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ಕುರುಹು. ಆದ್ರ ಆ ನಂಬಿಕೆನ 15 ವರ್ಷ ಹಿಂದೆನೆ ಆ ಪಾಟೀಲ ತುಳಿದು ಹೊಸಕಾಕ್ಬಿಟ್ಟ. ಅವನ್ ನಾನು ಹಾಗೆ ಬಿಡೋದಿಲ್ಲ ಸುನೀತಾ, ಅವನ್ ನಾನು ಸುಮ್ಮನೆ ಬಿಡೋದಿಲ್ಲ.
ಮನೆಗಳನ್ನ ಗುಡಿಸಲುಗಳನ್ನ ಕೆಡುವುದಕ್ಕೆ ಮುಂಚೆ ಯಾರಾದ್ರೂ ಕೋರ್ಟ್ ಆರ್ಡರ್ನ ನೋಡ್ಬೋದು. ಜನಗಳು ಕ್ಷಮಿಸಬೇಕು. ಈ ನಿಮ್ಮ ಬುದ್ಧಿವಂತ ಲಾಯರ್ಗೆ ನಿಮ್ಮನ್ನು ಕಾಪಾಡಬೇಕು ಅನ್ನೋ ಅಭಿಮಾನ ಇದ್ದಿದ್ರೆ ನನ್ನ ಈ ಕೋರ್ಟ್ ಆರ್ಡರ್ಗೆ ಸ್ಟೇ ಆರ್ಡರ್ ತರಬಹುದಾಗಿತ್ತು. ಆದ್ರೆ ಕಾಲ ಮೀರಿ ಹೋಗಿದೆ. ಯಾಕೆಂದ್ರೆ ಕೋರ್ಟ್ಗೆ 3 ದಿನ ರಜಾ, ಜೊತೆಗೆ ಇವತ್ತು ಬೆಂಗಳೂರು ಬಂದ್. ಈ ಸ್ಥಳದಲ್ಲಿ ಏನ್ ನಡೆದ್ರು ಯಾರಿಗೂ ಗೊತ್ತಾಗಲ್ಲ. ಮಿಸ್ಟರ್ ರವಿ ಬ್ರಹ್ಮಾವರ್, ಈ ಸಲ ಕಲ್ಲಿದೆ ಅಂತ ಗೊತ್ತಿದ್ದು ಎಡವಿ ಏಟ್ ತಿಂತಾ ಇದ್ಯಾ? ನೀನ್ ನೋಡಿ ನನಗೆ ಅಯ್ಯೋ ಅನಿಸ್ತಾ ಇದೆ. ಅನ್ಸುತ್ತ ಮಿಸ್ಟರ್ ಪಾಟೀಲ್, ಈಗ ನಿನಗೆ ಅಯ್ಯೋ ಅನ್ಸುತ್ತೆ. ಅದೇ ನಿನ್ನ ದೌರ್ಜನ್ಯಕ್ಕೆ ಈ ಬಡ ಜನ ರೊಚ್ಚಿಗೆದ್ರೆ ನಿನ್ನ ಬಾಳೆ ಅಯ್ಯಯ್ಯೋ ಆಗತ್ತೆ. ನಿನ್ನಂಥ 106 ಜನ ಪಾಟೀಲ್ರಿಗೆ ನಿನ್ನ ಬೆನ್ನು ತಟ್ಟಿ ಬಾಲ ನೀವು ಈ ಚೇಲಾಗಳಿಗೆ ಬುದ್ಧಿ ಕಲಿಸೋಕೆ ಇಲ್ಲಿರೋ ಒಬ್ಬ ಮಣ್ಣಿನ ಮಗ ಉದುರಿಸೋ ಕಂಡ್ರೆಪ್ಪೆ ಧೂಳು ಸಾಕು ನಿಮ್ಮನ್ನು ಮಣ್ಣಲ್ಲಿ ಮುಚ್ಚಾಕೋಕೆ. ಬಡವರ ಕೋಪ ನಿನ್ನ ತವಡೆಗೆ ಮೂಲ ಅಂತ ಗೊತ್ತಿಲ್ಲದೆ ಬಂದಿದೀಯಾ? ಬಾ, ನಿನ್ನ ಬುಡಕ್ಕೆ ಕೊಡ್ಲಿಕ್ಕೆ ಅವನ ಈ ಚಿಕ್ಕ ಹುಡುಗ ಕೊಡ್ತಾನೆ. ಚಡ್ಡಿ, ಇವನು ನಿಮ್ಮ ಮನೆಗಳನ್ನ ಕಾಲಿಂದ ಒದ್ದು ಕೆಡವಕ್ ಬಂದಿರೋ ಲಾಯರ್ ಜಿಡಿ ಪಾಟೀಲ್. ಅವನಿಗೆ ಪತ್ರ ತೋರಿಸಿ ಉತ್ತರ ಕೊಟ್ಟ ಹೋಗು. ಅದರಲ್ಲಿ ಏನಿದೆ ಪಾಟೀಲ? ಅದು ಕೋರ್ಟ್ ಕೊಟ್ಟಿರೋ ಸ್ಟೇ ಆರ್ಡರ್. ನೀವು ತೊಟ್ಟಿ ಕೆತ್ಕೋ ಕಂತ್ರಿ ನಾಯಿಗಳು ಅಂತಲೇ ಅದನ್ನ ನಿನ್ನೆ ಸಾಯಂಕಾಲನೇ ತಂದಿಟ್ಕೊಂಡಿದ್ದೆ. ಎದಕ್ಕೆ ತೊಟ್ಟಿಲಿ ತಿನ್ನಕ್ಕೆ ಏನ್ ಸಿಕ್ತು ಜಾಣ? ನಿನ್ ಸ್ವಂತ ಹೆಣ.